ವಿ ಶುಡ್ ವರ್ಕ್ ಹಾರ್ಡ್. ಎಕ್ಸ್ಕ್ಯೂಸಸ್ ತೊಗೊಳೋದು ಬೇಡ. ಅದಕ್ಕೋಸ್ಕರ ದಿಸ್ ಈಸ್ ಮೈ ನ್ಯೂ ಜರ್ನಿ. ಮೈಕ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹುಷಾರಿಲ್ಲ, ಟೈಫಾಯ್ಡ್ ಆಗಿದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ದಿಸ್ ಈಸ್ ಮೈ ಫಸ್ಟ್ ಎವರ್ ವಿಡಿಯೋ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಹುಷಾರಿಲ್ಲ, ಟೈಫಾಯ್ಡ್ ಆಗಿದೆ. ಸೊ ಇವಾಗ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ, ಮೆಡಿಸಿನ್ ಹಾಕ್ಸ್ಕೊಂಬೇಡ. ಚಲೋ. ಚಳಿ ಇದೆ ಆ್ಯಕ್ಚುಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮೈಕ್ ಟೆಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಗಾಳಿ ಹೇಗೆ ಕೇಳಿಸುತ್ತೆ. ಗೈಸ್, ನಿಮಗೆ ನಾನು ಇಂಟ್ರೊಡಕ್ಷನೇ ಕೊಟ್ಟಿಲ್ಲ ಅಲ್ವಾ? ನನ್ನ ಹೆಸರು ನಮ್ರತ. ನಾನು ಯಾವ ಊರು ಅಂತ ನಾನೇನೋ ಒಂದು ತೋರಿಸ್ತೀನಿ, ಅದು ನೋಡಿಬಿಟ್ಟು ಗೆಸ್ ಮಾಡಿ ನೋಡೋಣ ಎಷ್ಟು ಥರ ಗೆಸ್ ಮಾಡ್ತೀರಾ ಅಂತ. ಓಕೆ, ಬಿರಿಯಾನಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಬಿರಿಯಾನಿ ಅಲ್ಲ, ಗೀ ರೈಸ್. ಇದು ಚೆನ್ನಾಗಿ ಮಾಡ್ತಾರೆ. ಇಲ್ಲೊಂದು ಹೋಟೆಲ್ ಇದೆ, ಶಿವರಾಮ್ ಹೋಟೆಲ್ ಅಂತ. ಗೀ ರೈಸ್ ಚೆನ್ನಾಗಿರುತ್ತೆ, ತೊಗೊಂಡು ಮನೆಗೆ ಹೋಗೋಣ ಆಯಿತಾ? ಮಾರ್ಕೆಟಿಗೆ ಹೋಗಿದ್ದು, ಸ್ವಲ್ಪ ತರಕಾರಿ ತೊಗೊಳೋದಿತ್ತು, ಅದಕ್ಕೆ ಲೇಟ್ ಆಯಿತು. ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋಂಗಿಲ್ಲ ನಾನು, ತಿನ್ನಬೇಡಿ ಎಂದಿದ್ದಾರೆ. ಬಟ್ 1 ವೀಕ್, ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ಗೈಸ್, ಹುಷಾರಿಲ್ಲ, ಕಡಿಮೆನೇ ಆಗ್ತಾಯಿಲ್ಲ, ಸುಸ್ತು. ಅದಕ್ಕೆ ತಿನ್ಬಿಡೋಣ ಇವತ್ತು ಬಿರಿಯಾನಿ. ಗೈಸ್, ಇವಾಗ ಮನೆಗೆ ಬಂದ್ವಿ. ಪಾಪ ಸುಸ್ತಾಗೋಯ್ತು. ಇವಾಗ ಬ್ರೇಕ್ಫಾಸ್ಟ್ ಮಾಡಿ, ಇನ್ನೇನಿದೆ ಪ್ಲ್ಯಾನ್ಸ್ ಇವತ್ತು? ಏನೂ ಇಲ್ಲ ಗೈಸ್. ನಾಳೆ ಡಾರ್ಲು ಬರ್ತಾಳೆ, ನಾಳೆ ಯಾರನ್ನೂ ಮೀಟ್ ಮಾಡಿಸ್ತೀನಿ. ಓಕೆ, ನಾಳೆ ಸಂಜೆ ಬರ್ತಾಳೆ ಟ್ರೈನಲ್ಲಿ. ಗೈಸ್, ಮತ್ತೆ ಸಂಜೆನೂ ಹೋಗ್ಬೇಕು ಹಾಸ್ಪಿಟಲ್ಗೆ. ಇವತ್ತು ಹಾಕಿದ್ರಲ್ವ, ಅದು ಚಿಕ್ಕದ ಬಾಟಲ್ ಒಂದು, ಅದೇ ಥರ ಸಂಜೆ ಇನ್ನೊಂದು ಹಾಕ್ತಾರೆ. ಇನ್ನೂ ಮಂಡೇವರೆಗೂ ಹಾಕ್ಸ್ಕೊಬೇಕು ನಾನು. ಬೆಳಗ್ಗೆ ಒಂದು, ಸಂಜೆ ಒಂದು, ಬೆಳಗ್ಗೆ ಒಂದು, ಸಂಜೆ ಒಂದು. ಸುಸ್ತಾಗುತ್ತೆ ಗೈಸ್. ಅದು ಚೆನ್ನಾಗಿ ತಿನ್ಬೇಕು ಅದೇ ಥರ, ಬಟ್ ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ರುಚಿ ಸಿಗ್ತಾಯಿಲ್ಲ ಬಾಯಿಗೆ. ಅದಕ್ಕೆ ಇವತ್ತು ಗೀ ರೈಸ್ ವಾಂಚ್ಬಿಡೋದೆ. ನೋಡೋಣ ತಿನ್ನೋಕ್ಕಾಗುತ್ತಾ ಏನು ಅಂತ. ಆ್ಯಕ್ಚುಲಿ ಮುದ್ದೆ ತಿನ್ನೋಕೆ ಹೇಳಿದ್ದಾರೆ, ಡೈಲಿ ಮುದ್ದೆ ತಿನ್ನಬೇಕು. ನೋ ನಾನ್ ವೆಜ್, ಬಟ್ ನಮ್ಗೆ ನಾನ್ ವೆಜ್ ತಿಂದರೆ ಎನರ್ಜಿ ಸಿಗುತ್ತೆ. ಏನು ಮಾಡೋಣ? ಬನ್ನಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ. ಓಕೆ ಗೈಸ್, ಇದೆ ಗೀ ರೈಸು, ತುಂಬ ಚೆನ್ನಾಗಿರುತ್ತೆ ಇದು. ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ಏನಾಯ್ತು ಗೊತ್ತಾ? ಗೀ ರೈಸ್ ತಂದಿದ್ವಲ್ಲ, ತಿಂದ್ಬಿಟ್ಟು ಚೆನ್ನಾಗೇ ಇತ್ತು, ತಿಂದೆ, ಫುಲ್ಲು ವಾಮಿಟ್. ಆಮೇಲೆ ತಿಂದಿದ್ದು ಎಲ್ಲ ವಾಮಿಟ್ ಮಾಡಿದೆ. ಆ್ಯಕ್ಚುಲಿ ತಿನ್ನಬಾರ್ದಿತ್ತು ಗೈಸ್, ಮತ್ತೆ ತಿನ್ನಲ್ಲ. ಇಲ್ಲೆಲ್ಲ ನೋವು ಬಂದುಬಿಡ್ತು ವಾಮಿಟ್ ಮಾಡಿ ಮಾಡಿ. ಮಲ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನಾನು. ಇವಾಗೆದ್ದೆ ಗೈಸ್, ಸುಸ್ತಾಗ್ತಾಯಿದೆ. ಏನಾದರೂ ಊಟ ಮಾಡಿಕೊಂಡು ಬರೋಣ. ಅಮ್ಮ ಏನಾದರೂ ಮಾಡಿರ್ತಾರೆ, ಅನ್ನ ಸಾಂಬಾರು. ಬನ್ನಿ ನೋಡೋಣ ಏನಿದೆ, ಊಟ ಮಾಡಿಕೊಂಡು ಆಮೇಲೆ ಮಾತಾಡೋಣ ಗೈಸ್. ಅನ್ನ ಸಾಂಬಾರು ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ರೆ ಇವಾಗ ಸ್ವಲ್ಪ ಓಕೆ ಅನಿಸುತ್ತೆ. ಅನ್ನ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಥರ ಸುಸ್ತಾಗಿದ್ದಾಗ ತಿಂದರೆ ಸೂಪರ್ ಟೇಸ್ಟು. ಹಾಯ್ ಗೈಸ್, ಊಟ ಆಯಿತು ಇವಾಗ. ಸಕ್ಕತ್ತಾಗಿತ್ತು ಊಟ ಮಾತ್ರ. ಅನ್ನ ಸಾಂಬಾರು, ನಮ್ಮಮ್ಮ ಸಾಂಬಾರು ಸಕ್ಕತ್ತಾಗಿ ಮಾಡಿದರು ಗೈಸ್. 2 ವೀಕ್ಸ್ ಆದಮೇಲೆ ಇವತ್ತೇ ರುಚಿ ಸಿಕ್ಕಿರೋದು ನನಗೆ. ಹೊಟ್ಟೆ ತುಂಬ ಊಟ ಮಾಡಿದೆ ಅನಿಸಿದೆ ಇವತ್ತೇ 2 ವೀಕ್ಸ್ನಲ್ಲಿ. ಟ್ಯಾಬ್ಲೆಟ್ಸ್ ತೊಗೊಂಡು ಟೇಸ್ಟೇ ಸಿಗ್ತಿರ್ಲಿಲ್ಲ ಗೈಸ್.
ಮೈ ಸ್ಟಮಕ್ ಇಸ್ ಹ್ಯಾಪಿ. ಗೈಸ್, ಕಮಿಂಗ್ ಟು ದ ಪಾಯಿಂಟ್, ಏನಂತ ಹೇಳಿದ್ರೆ, ದಿಸ್ ಈಸ್ ಮೈ ನ್ಯೂ ಜರ್ನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಏನಕ್ಕೆ ಅಂತ ಹೇಳಿದ್ರೆ, ಗೈಸ್ 2026 ನಿಮಗೆಲ್ಲ ಹೇಗಿತ್ತು ಜಾನ್ವರಿ ಅಂತ ಹೇಳಿ ನನಗೆ. ಬಟ್ ನನಗಂತೂ ಚೆನ್ನಾಗಿರಲಿಲ್ಲ ಜಾನ್ವರಿ. ತುಂಬ ಪ್ರಾಬ್ಲಮ್ಸ್ ಆಯಿತು ಗೈಸ್. ವರ್ಕ್ ಅಂತ ಬಂದರೆ ಅದರಲ್ಲೂ ಅಷ್ಟೇ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಕಡಿಮೆ ಆಗಿದೆ. ಇವಾಗ ಕೆಲಸ ಇಲ್ಲ. ಆ್ಯಕ್ಚುಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಆ್ಯಸ್ ಎ HR ಮ್ಯಾನೇಜರಲ್ಲಿ ಸೋ ಕಾಲ್ಡ್ ಕಂಪ್ನಿನಲ್ಲಿ. ಆ್ಯಂಡ್ ಹೆಲ್ತ್ ಇಶ್ಯೂ ಕೂಡ ಆಯಿತು ನನಗೆ. ಅದಕ್ಕೆ ಜಾನ್ವರಿ ಇಷ್ಟ ಇಲ್ಲ ಗೈಸ್ ನನಗೆ. ಅದಕ್ಕೆ ಫ್ರಮ್ ಫೆಬ್ರವರಿಯಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ, ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ನ್ಯೂ ಅಲ್ವಾ, ಏನಾದರೂ ನಮಗೆ ವರ್ಕ್ ಆಗಿಲ್ಲ ಅಂದರೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಗೈಸ್, ಆ್ಯಕ್ಚುಲಿ ನನಗೆ ಸೋಷಿಯಲ್ ಮೀಡಿಯಾ ಅಂದ್ರೇ ಇಷ್ಟ ಇರಲಿಲ್ಲ. ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರಲಿಲ್ಲ. ಬಟ್ ಸೀಕ್ರೆಟ್ ಅಕೌಂಟ್ ಅಂತ ಒಂದಿತ್ತು. ಅದರಲ್ಲಿ ಐ ಯೂಸ್ ಟು ವಾಚ್ ಮೀಮ್ಸ್ ಆ್ಯಂಡ್ ರೀಲ್ಸ್ ವಾಟ್ ಎವರ್ ಅದೆಲ್ಲ ನೋಡ್ತಾ ಇದ್ದೆ ಅಷ್ಟೇ. ಬಿಟ್ಟರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಗೊತ್ತಿಲ್ಲ ಏನಕ್ಕೆ ಹಂಗೆ ಅನಿಸ್ತು ಅಂತ. ಬಟ್ 2026 ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ 2026 ಅಂತ. ಬಟ್ ನನಗೆ ಜಾನ್ವರಿನಲ್ಲೇ ಎಲ್ಲ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದಕ್ಕಿಂತ ಬರೀ ಡೌನ್ಸೇ ಆಯಿತು ನನಗೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಾನ್ವರಿ ಹೋಯಿತು ಇಟ್ಸ್ ಓಕೆ ಅಂತ ಹೇಳಿ ಫೆಬ್ರವರಿ 1 ಇವತ್ತಿಂದನೇ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್, ಆ್ಯಕ್ಚುಲಿ ನಂದು ಫಸ್ಟ್ ವೀಡಿಯೋ ಬೇರೆ ಪ್ಲ್ಯಾನೇ ಇತ್ತು, ಬೇರೆ ಥರನೇ ಶೂಟ್ ಮಾಡೋಣ ಅಂತ. ಬಟ್ ಹುಷಾರಿಲ್ಲ ಅಂದ್ಬಿಟ್ಟು ಎಕ್ಸ್ಕ್ಯೂಸಸ್ ತೊಗೊಳೋದು ಬೇಡ, ಅದಕ್ಕೋಸ್ಕರ ಆಮೇಲೆ ಮತ್ತೆ ಫೆಬ್ರವರಿನೂ ಹಾಳಾಗುತ್ತೆ ಅಂತ ಸ್ಟಾರ್ಟ್ ಮಾಡಿದೆ ನಾನು. ಹಿಂಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಹಿಂಗೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಬೆಳಗ್ಗೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನೆನ್ನೆನೇ ಸ್ಟಾರ್ಟ್ ಮಾಡಬೇಕಿತ್ತು ನಾನು, ಬಟ್ ನಂದು ಫೋನ್ ಸ್ಟೋರೇಜ್ ಫುಲ್ಲಾಗಿ ಅದೊಂದು ಪ್ರಾಬ್ಲಮ್ ಆಯಿತು. ಮತ್ತು ಅದನ್ನೆಲ್ಲ ಐಕ್ಲೌಡ್ಗೆ ಫೈಲ್ಸ್ ಎಲ್ಲ ಮೂವ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ಪೇಸ್ ಇದೆ. ಸೊ ಹಾಗಾಗಿ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಗೈಸ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಪೇಜ್ ಇದೆ, ಸೇಮ್ ಹೆಸರು, ಗ್ಲೋ ಅಪ್ ಡೈರೀಸ್ ಅಫಿಷಿಯಲ್ ಅಂತ. ಸೊ ಅದೇ UGC ಆಗಿ ನಾನು ಅಲ್ಲಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. UGC ಅಂದರೆ ಏನು ಅಂತ ಹೇಳಿದ್ರೆ ಪ್ರಮೋಷನಲ್ ವೀಡಿಯೋಸ್ ಅಷ್ಟೇ. ಇವಾಗ XYZ ಬ್ರ್ಯಾಂಡು ಅವ್ರು ನಮಗೆ ಒಂದು ಜಾಕೆಟ್ ಏನಾದರೂ ಕಳಿಸ್ತಾರೆ. ಸೊ ಅದ್ರ ಬಗ್ಗೆ ನಾವು ಜಾಕೆಟ್ಸ್ ಅಥವಾ ಏನೋ ಒಂದು ಲಿಪ್ ಬಾಮ್, ಲಿಪ್ಸ್ಟಿಕ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದನ್ನು ನಾವು ಹೇಗೆ ಶೂಟ್ ಮಾಡ್ತೀವಿ, ನಮ್ಮ ಎಡಿಟಿಂಗ್ ಸ್ಕಿಲ್ಸ್ ಅದರಲ್ಲಿ ತೋರಿಸ್ಬೇಕು, ನಮ್ಮ ಶೂಟಿಂಗ್ ಸ್ಕಿಲ್ಸ್ ಏನಿದೆ ಅಂತದ್ರಲ್ಲಿ ನೋಡಿಸ್ಬೇಕು. ಸೊ ಅದನ್ನು ಶೂಟ್ ಮಾಡಿ XYZ ಬ್ರ್ಯಾಂಡಿಗೆ ಕಳಿಸಿದ್ರೆ ಸೊ ಅವರು ನಮಗೆ ಪರ್ ವಿಡಿಯೋ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಸೊ ಆ ವಿಡಿಯೋನ ನಾವು ನಮ್ಮ ಪೇಜ್ನಲ್ಲಿ ಹಾಕ್ಕೊಳ್ಳೋಂಗಿಲ್ಲ, ಅದನ್ನು ಡೈರೆಕ್ಟ್ ಬ್ರ್ಯಾಂಡ್ಸಿಗೆ ಕಳಿಸ್ಬೇಕು. ಸೊ ಅವರು ಅದನ್ನು ಅವ್ರ ವೆಬ್ಸೈಟ್ ಏನಿದೆ, ಅವ್ರ ಪೇಜ್ ಏನಿದೆ ಅದರಲ್ಲಿ ಯೂಸ್ ಮಾಡ್ಕೊತಾರೆ. ಸೊ ನೀವು ಇದನ್ನು ವಿತ್ ಫೇಸು ಮಾಡ್ಬೋದು, ವಿತೌಟ್ ಫೇಸು ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ UGC. ಆ್ಯಂಡ್ ಯೂಟ್ಯೂಬ್ ಅಂತ ಬಂದರೆ ಗೈಸ್, ನಾನು ಅಂದ್ಕೊಂಡಿದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ. ಗೊತ್ತಿಲ್ಲ ಟೈಮ್ ಎಲ್ಲ ಹೇಗೆ ಮ್ಯಾಚ್ ಆಗುತ್ತೆ ಏನು ಅಂತ. ಬ್ಯಾಕಪ್ ವೀಡಿಯೋ ಆ ಥರ ಎಲ್ಲ ಏನೂ ನಾನು ಪ್ಲ್ಯಾನ್ ಮಾಡ್ತಾಯಿಲ್ಲ ಸದ್ಯಕ್ಕೆ. ಅದೆಲ್ಲ ಮಾಡಿದ್ರೆ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಫ್ಲೋ ಇರೋಲ್ಲ ಒಂದು ಬ್ಯಾಕಪ್ ಹಾಗೆಲ್ಲ. ಈಗ ಯೂಶ್ವಲಿ ಎಲ್ಲರೂ ಮಾಡ್ತಾರಲ್ವ, ಒಂದು ಬ್ಯಾಕಪ್ ವೀಡಿಯೋ ಇಟ್ಕೊಂಡಿರ್ತಾರೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ. ಬಟ್ ನಂದು ಆ ಥರ ಆಗಲ್ಲ. ವರ್ಕ್ ಮಾಡ್ತಾ ಇರೋದ್ರಿಂದ 9 to 6 ಬಿಸಿ ಇರ್ತೀನಿ ನಾನು. ಆ್ಯಕ್ಚುಲಿ ಇವಾಗ ಹುಷಾರಿಲ್ಲ ಅಂದ್ಬಿಟ್ಟು ರಜಾ ಹಾಕ್ಕೊಂಡಿರೋದು ನಾನು ಅಷ್ಟೇ. ಆಫೀಸಿಗೆ ಹೋಗ್ಬೇಕು ನಾನು. ಡೈಲಿ ಟ್ರಾವೆಲ್ ಮಾಡಬೇಕಾಯ್ತು ಬ್ಯಾಂಗ್ಳೂರಿಗೆ. 2 hours ಟ್ರಾವೆಲ್ ಮಾಡಬೇಕು ನಾನು ಫ್ರಮ್ ರಾಮನಗರ್. ಆ್ಯಕ್ಚುಲಿ ನಿಮ್ಗೆ ಹೇಳಿದ್ದೆ ನಾನು ಆ ಪ್ಲೇಸ್ ನೋಡಿಸ್ಬಿಟ್ಟು ಗೆಸ್ ಮಾಡಿ ಅಂತ, ಬಟ್ ನಾನು ಹೇಳಿಬಿಟ್ಟೆ, ಇಟ್ಸ್ ಓಕೆ. ಸೊ ಡೈಲಿ 2 hours ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಲ್ವಾ, ಅಲ್ಲಿ ನನಗೆ ಎಡಿಟ್ ಮಾಡ್ಕೊಳಕ್ಕೆ ಟೈಮ್ ಸಿಗುತ್ತೆ ಅಂತ ಏನೋ ಅಂದ್ಕೊಂಡಿದ್ದೀನಿ. ನೋಡೋಣ, ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕಬೇಕು ಗೈಸ್, ರಿಸ್ಕ್ ತೊಗೊಬೇಕು. ವಿ ಶುಡ್ ವರ್ಕ್ ಹಾರ್ಡ್, ಆವಾಗಲೇ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದೇನೆಂದರೆ 3 monthsಲ್ಲಿ ಮಾನಿಟೈಸ್ ಮಾಡ್ಕೊಬೇಕು ಅಂತ ಯೂಟ್ಯೂಬು. ಮಾನಿಟೈಸ್ ಅಂದರೆ ಏನು ಅಂತ ಹೇಳಿದ್ರೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಗೊತ್ತಿರುತ್ತೆ ಅನ್ಸುತ್ತೆ ನಿಮಗೆ, ಬೇಸಿಕ್ ರೂಲ್ಸ್ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು 4000 ವಾಚ್ ಅವರ್ಸ್ ಇರಬೇಕು. ಆವಾಗ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಬಿಕಾಸ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗೂ ಏನೂ ಹೇಳಲಿಲ್ಲ ನಾನು.
ಏನಕ್ಕಂತ ಹೇಳಿದರೆ ನನಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು, ಜೆನ್ಯೂನ್ ವ್ಯೂವರ್ಸ್ ಬೇಕು. ಸೊ ಆವಾಗಲೇ ನಮಗೂ ಏನೋ ಒಂದು ಸಮಾಧಾನ, ಬಿಡು ಪರವಾಗಿಲ್ಲ, ಅಟ್ಲೀಸ್ಟ್ ನಂದು ಕಂಟೆಂಟ್ ಏನೋ ಒಂದು ರೀಚ್ ಆಗ್ತಾ ಇದೆ ಅಂತ ಒಂದು ಸಮಾಧಾನ ಇರುತ್ತೆ. ಫ್ರೆಂಡ್ಸಿಗೆ ಹೇಳ್ಕೊಂಡು, ಫ್ಯಾಮಿಲೀಸಿಗೆ ಹೇಳ್ಕೊಂಡು, ಅವ್ರ ಹತ್ರ ವ್ಯೂಸ್ ತೊಗೊಂಡು ಲಾಂಗ್ ಲಾಸ್ಟಿಂಗ್ ಇರಲ್ಲ ಅದು. ಸೊ ದಟ್ ಈಸ್ ವಾಟ್ ಐ ಫೀಲ್. ಸೊ ಹಾಗಾಗಿ ದಿಸ್ ಈಸ್ ಅಬೌಟ್ ಯೂಟ್ಯೂಬ್. ನೋಡೋಣ ಗೈಸ್, ಕ್ಯಾಮ್ರಾ ಕೈ ಹಿಡ್ಕೊಂಡಿದ್ದೀನಿ. ಈ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ನೀವು ಇರ್ತೀರಲ್ವ ನನ್ನ ಜರ್ನಿನಲ್ಲಿ, ವಿಟ್ನೆಸ್ ಮಾಡ್ತೀರಾ. ಯೂಟ್ಯೂಬ್ನಲ್ಲಿ ವಿನ್ಸ್ ಏನು, ಲಾಸಸ್ ಏನು, ರಿಸ್ಕ್ ಏನು, ಸೊ ಎಲ್ಲನೂ ನೋಡೋಕ್ಕೆ ನಿಮ್ಗೆ ಸಿಗುತ್ತೆ ನನ್ನ ಚಾನಲ್ನಲ್ಲಿ. ವಿತ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ನೋಡೋಣ ಗೈಸ್ ಏನಾಗುತ್ತೆ ಅಲ್ವಾ. ನಾನು ಡೈಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ, ಎಷ್ಟು ವ್ಯೂಸ್ ಬಂತು, ಎಷ್ಟು ವಾಚ್ ಅವರ್ಸ್ ಬಂತು ಅಂತ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಗೈಸ್, ಯೂಟ್ಯೂಬ್ ಓಪನ್ ಮಾಡೋಕ್ಕೆ ಅಥವಾ ಏನಾದರೂ ಒಂದು ಮಾಡೋಕ್ಕೆ. ಏನೋ ಒಂದು ಕಮೆಂಟ್ ಮಾಡಿ ನಿಮಗೇನು ಇಂಟ್ರೆಸ್ಟ್ ಇದೆ ಅಂತ, ನನಗೂ ತಿಳ್ಕೊಳಕ್ಕೆ ಆಸೆ. ನಿಮಗೇನೇನು ಇಂಟ್ರೆಸ್ಟ್ ಇದೆ, ನೀವು ಎಲ್ಲಿಂದ ವೀಡಿಯೋಸ್ ನೋಡ್ತಾ ಇದ್ದೀರಾ ಗೊತ್ತಿಲ್ಲ, ಎಷ್ಟು ಜನ ನೋಡ್ತೀರಾ ಏನು ಅಂತ. ಬಿಕಾಸ್ ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ, ಝೀರೋನೂ ಇರ್ಬೋದು. ಲಿಟ್ರಲಿ ಐ ಡೋಂಟ್ ನೋ ಎಷ್ಟು ಜನ ನೋಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು ಗೈಸ್. ನಾನು ಡೈಲಿ ಅಂದ್ಕೊಂಡಿರೋದೇನಂತ ಹೇಳಿದರೆ ಇನ್ ಬಿಟ್ವೀನ್ 8 to 9 o'clock ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ. ಏನಕ್ಕೆ ಅಂತ ಹೇಳಿದರೆ ಇವಾಗನೂ ಮನೇಲಿದ್ದೀನಿ, ಓಕೆ, ಬಟ್ ಆಮೇಲೆ ವರ್ಕಿಗೆ ಅಂತ ಹೋದ್ಮೇಲೆ ಟೈಮಿಂಗ್ಸ್ ಮ್ಯಾಚ್ ಆಗಬೇಕಲ್ವ ನನಗೆ. ನಾನು ಮನೆಗೆ ಬರೋದೇ 7 ಆಗೋಗುತ್ತೆ. 6:45 7 ಆಗುತ್ತೆ. ನಾನು ಬಂದು ವೀಡಿಯೋಸ್ ಅಪ್ಲೋಡ್ ಮಾಡಿ ಏನಾಗುತ್ತೆ ಗೈಸ್. ಫ್ರೇಮ್ ಎಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ನಿಮಗೆ, ನಂಗೆ ಗೊತ್ತಿಲ್ಲ ಹೆಂಗೆ ಬರ್ತಾಯಿದೆ ವೀಡಿಯೋ ಅಂತ. ಇದೊಂದು 2-3 ವೀಡಿಯೋಸ್ ಆದಮೇಲೆ ನನಗೆ ಪ್ರಾಬ್ಲಿ ಗೊತ್ತಾಗ್ಬೋದು ಫ್ರೇಮ್ಸ್ ಯಾವ ಥರ ಸೆಟ್ ಮಾಡ್ಕೊಬೇಕು, ಏನೇನು ಅಂತ. ಗೈಸ್ ನನ್ನ ಸ್ಕ್ರಿಪ್ಟ್ಸ್ ಕೂಡ ಏನೂ ರೆಡಿ ಮಾಡ್ಕೊಂಡಿಲ್ಲ, ಗೋ ವಿತ್ ದ ಫ್ಲೋ ಅಂತ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೋಡೋಣ ಅಲ್ಲ. ನೀವು ನನಗೆ ಕಮೆಂಟ್ನಲ್ಲಿ ಹೇಳಿ, ಈ ವಿಡಿಯೋಗೆ ನನಗೆ ರೇಟಿಂಗ್ಸ್ ಕೊಡಿ 1 on 10. 9 ಕೊಟ್ಟರೆ 1 ಪಾಯಿಂಟ್ ಏನಕ್ಕೆ ಅಂತ ಮೆನ್ಷನ್ ಮಾಡಿ, ಈ ಪಾಯಿಂಟ್ ಏನಕ್ಕೆ ಕೊಟ್ಟಿಲ್ಲ ಅಂತ. 0 ಕೊಟ್ಟರು ಅಷ್ಟೇ, ಏನಕ್ಕೆ 0 ಕೊಟ್ಟರೆ ಅಂತಲೂ ಹೇಳಬೇಕು. ಆವಾಗ ನನಗೆ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಾನು ಇನ್ನೂ ಹೇಗೆ ಬೆಟರಾಗಿ ವೀಡಿಯೋಸ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗುತ್ತೆ ಗೈಸ್. ಸೊ ಯಾ, ಮತ್ತೆ ಇನ್ನೇನು ಗೈಸ್ ಮತ್ತೆ ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ, ಐ ಮೀನ್ ಮೆಡಿಸಿನ್. ಸೊ ಇವಾಗ ಊಟ ಮಾಡಿ ಮಲಗೋದಷ್ಟೇ. ಎಲ್ಲರೂ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿ, ಓಕೆನಾ? ನಾಳೆ ಸಿಗ್ತೀನಿ ಗೈಸ್. ಬಾಯ್, ಗುಡ್ ನೈಟ್, ಆಲ್ ಆಫ್ ಯು ಟೇಕ್ ಕೇರ್, ಸ್ಟೇ ವಿತ್ ಮೀ, ಬೈ ಗೈಸ್.